ಹಲೋ ಫ್ರೆಂಡ್ಸ್, ಇವತ್ತು ನಾನು ಹೇಳ್ಕೊಡ್ತಿದ್ದೀನಿ ಚೀಸ್ ಬ್ರೆಡ್ ಹೇಗೆ ಮಾಡೋದು ಅಂತ. ಫಸ್ಟ್ ನಾನು ಒಂದು ಬೌಲಿಗೆ ಚೀಸ್ ಹಾಕ್ಕೊತಿದ್ದೀನಿ. ಚೀಸ್ ಬ್ರೆಡ್ ಹಾಕ್ಕೊತೀನಿ. 2 ಟೀ ಸ್ಪೂನ್. ಎರಡು ಟೀ ಸ್ಪೂನ್ ಚೀಸ್ ಹಾಕೊಂಡ್ಮೇಲೆ ಅದನ್ನ ಹಾಕೊಂಡ್ಬಿಟ್ಟು ನಾನು ಹಾಫ್ ಆನಿಯನ್ ತಗೊಂಡು ಕಟ್ ಮಾಡಿಟ್ಟಿದ್ದೆ. ಆನಿಯನ್ ಮತ್ತು ಟೊಮ್ಯಾಟೊ ಎಲ್ಲ ಸೇರಿ ಮಿಕ್ಸ್ ಮಾಡಬೇಕು. ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ಚೀಸ್ ಬೇಕಾದರೆ ಚೀಸ್ ಹಾಕ್ಕೋಬೇಕು ಎಕ್ಸ್ಟ್ರಾ, ಅದು ನಿಮ್ಮ ಇಷ್ಟ. ಹಾಗೆ ನಾನು ಒಂದು ಸ್ವಲ್ಪ ಕಾರ್ನ್ ಬೇಯಿಸಿಟ್ಟಿದ್ದೆ, ಅದೊಂಚೂರು ಹಾಕ್ಕೊಂಡ್ಬಿಡ್ತೀನಿ. ಕಾರ್ನ್ ಕೂಡ ಹಾಕ್ಕೊಂತಿದ್ದೀನಿ. ಹಾಗೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಸಖತ್ತಾಗಿದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಿಕ್ಸರ್ ಆಗುತ್ತೆ. ಇದಕ್ಕೆ ನೀವು ಚಿಲ್ಲಿ ಫ್ಲಾಕ್ಸ್ ಹಾಕ್ಕೋಬೇಕು. ಚಿಲ್ಲಿ ಫ್ಲಾಕ್ಸ್ ಹಾಕೊಂಡ್ಮೇಲೆ ಇನ್ನೊಂದ್ಸಲ ಮಿಕ್ಸ್ ಮಾಡಿ. ಇದಾದ್ಮೇಲೆ ಇದನ್ನ ಸೈಡಿಗೆ ಇಟ್ಟು ಬ್ರೆಡ್ ರೋಸ್ಟ್ ಮಾಡಿರ್ತೀರಲ್ಲ ಅದನ್ನ ತಗೊಂಡ್ಬಿಟ್ಟು ಒಂದು ನೈಫ್ ತಗೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಅದಾದ ನಂತರ ಇನ್ನೊಂದು ಬ್ರೆಡ್ ತಗೊಂಡು ಬ್ರೆಡ್ ರೋಸ್ಟ್ ಮಾಡಿರ್ಬೇಕು. ಫಸ್ಟ್ ಬ್ರೆಡ್ ರೋಸ್ಟ್ ಮಾಡಿರ್ಬೇಕು. ಇವಾಗ ಇದನ್ನ ಅಪ್ಲೈ ಮಾಡಿದ್ಮೇಲೆ ಬ್ರೆಡ್ ತಗೊಂಡು ಒಂದು ಪ್ಲೇಟ್ ಒಳಗಡೆ ಇಟ್ಕೋಬೇಕು. ನಾನಿಲ್ಲಿ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ನೀವು ಪ್ಲೇಟ್ ಯೂಸ್ ಮಾಡಿ ಇಟ್ಕೊಂಡ್ಬಿಟ್ಟು ಮಿಕ್ಸರ್ ಮಾಡಿದ್ವಲ್ವ ನಾವು, ಈ ಮಿಕ್ಸರ್ನ ಬ್ರೆಡ್ ಮೇಲೆ ಹಾಕೋ. ಈ ರೀತಿ ಮಾಡಿದ್ಮೇಲೆ ಅದ್ರ ಮೇಲೆ ಬ್ರೆಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾರೆ.
ಈ ಥರ ಪ್ರೆಸ್ ಮಾಡಿದ್ಮೇಲೆ ಒಂದು ನೈಫ್ ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಸೆಂಟ್ರಲ್ಲಿ. ಈ ತರ ಬರುತ್ತೆ ಪೀಸ್. ಸ್ವಲ್ಪ ಉಳಿದಿದ್ರೆ ನೀವು ಮೇಲ್ಗಡೆ ಉದುರಿಸಬಹುದು, ಬೇಡ ಅಂದ್ರೆ ಇಲ್ಲ. ಸೊ ನಿಮ್ಮ ವೆಜಿಟೇಬಲ್ ಸ್ಯಾಂಡ್ವಿಚ್ ರೆಡಿ. ಇದೇ ರೀತಿ ಟೇಸ್ಟಿಯಾದ ಫುಡ್ಸ್ ಬೇಕಿದ್ರೆ ಶ್ರೀ ಗಿರಿಮಲ್ಲೇಶ್ವರ ಜ್ಯೂಸ್ ಅಂಡ್ ಕಾಂಡಿಮೆಂಟ್ಸ್ ವಿಸಿಟ್ ಮಾಡಿ. ಇದಿರೋದು ಮಹದೇವಪುರ, ಆಪೋಸಿಟ್ ಆಫ್ ಫಿಡೆಕ್ಸ್.